ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇವತ್ತು ಕೆಜಪ್ ತಾಲೂಕಿನ ನಿವೇಶನ ರಹಿತರ ಫಲಾನುಭವಿಗಳಿಗೆ ನಿರಂತರವಾಗಿ ದಲಿತ ಸಂಘರ್ಷ ಸಮಿತಿ ತಾಲೂಕಿನಾದ್ಯಂತ ಎಷ್ಟು ಗ್ರಾಮ ಪಂಚಾಯತಿಗಳಿದೋ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಇವತ್ತು ಮನವಿ ಕೊಡುವ ಮುಖಾಂತರ ಒಂದು ಜಾಥಾವನ್ನು ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಸುಮಾರು 10 ಪಂಚಾಯತಿಗಳು ಕೂಡ ಕಾಯಿದೆ. ಮುಂದಿನ ದಿನಗಳ ಅದು ಕೂಡ ಎಲ್ಲ ಪಂಚಾಯತಿಗಳು ಕೂಡ ಮನವಿ ಕೊಡುವಂಥ ಮುಖಾಂತರ ನಾವು ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ನಿರಂತರವಾಗಿ ಏನು ನಮ್ಮ ಫಲಾನುಭವಿಗಳಿಗೆ, ಬಡವರಿಗೆ, ಎಲ್ಲ ಜಾತಿಯ ದಲಿತರಿಗೆ ನಾವು ನಿವೇಶನಗಳು ಕೊಡಬೇಕು. ಅವರನ್ನು ಗುರುತಿಸಿ ಎಲ್ಲ ಪಂಚಾಯತಿಗಳಲ್ಲಿ ಕೂಡ ಒಂದು ಆ ಜನಗುಣ ಅನುಗುಣವಾಗಿ 2 ರಿಂದ 3 ಎಕರೆ ಕೂಡ ಜಾಗವನ್ನು ಗುರುತಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದರ ಪ್ರಕಾರ ಎಲ್ಲ ಗ್ರಾಮ ಪಂಚಾಯತಿ PDOಗಳಿಗೆ ನೀವು ಮನವಿಗಳನ್ನು ಕೊಟ್ಟು ಆ ಮನವಿಗಳನ್ನು ನಿಮ್ಮ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಒಂದು ಸಭೆ ಕರೆದು ಆ ಸಭೆಯಲ್ಲಿ ರೆಜುಲೇಷನ್ ಮಾಡಿ ಮೇಲಿನ ಅಧಿಕಾರಿಗಳಿಗೆ ಒಂದು ಶಿಫಾರಸು ಕಳಿಸ್ಬೇಕಂತೇಳಿ ಇವತ್ತು ನಮ್ಮ ಶ್ರೀನಿವಾಸದ ಗ್ರಾಮ ಪಂಚಾಯತಿಗೆ ನಾವು 3 ಡೇಸ್ ಮುಂಚಿತವಾಗಿ ಥರ ನಿಮ್ಮ ಪಂಚಾಯತಿಗೆ ಒಂದು ಮನವಿ ಕೊಡೋಕೆ ಬರ್ತಾ ಇದ್ದೀವಿ. ನೀವು ದಯವಿಟ್ಟು ನಮ್ಮನ್ನು PDO ಸಾಹೇಬ್ರು ಇರಬೇಕಂತೇಳಿ ಕೂಡ ಕೊಟ್ಟರೆ ಕೂಡ ಈ ಮಂಜುನಾಥನ್ ಅವರು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವರು, ಅವರು ಕೂಡ ಒಬ್ಬ PDO ಅವರು ಕೂಡ ಅವರಿಗೆ ಲೆಕ್ಕಕ್ಕೆ ಇಲ್ಲ. ಬಡವರು ಅಂದರೆ ಅವ್ರ ಏನೋ ದೌರ್ಜನ್ಯವಾಗಿ ದಬ್ಬಾಳಿಕೆ ನಮ್ಗೆ ಇವತ್ತು ಲೋಕಾಯುಕ್ತ ಇದಂತೆ ಲೋಕಾಯುಕ್ತಕ್ಕೆ ಹೋಗ್ಬೇಕಂತ ನಮ್ಗೆ ಹೇಳ್ಬೇಕಾಗಿತ್ತು. ಸಮಯ ನೀವು ಸಾರ್ವಜನಿಕರಿಗೋಸ್ಕರ ನೀವು ಅಧಿಕಾರಿಗಳು ಇಲ್ಲಿ ಬಂದು ಕೆಲಸ ಮಾಡ್ತಾ ಇರೋದು. ನೀವು ಲೋಕಾಯುಕ್ತಕ್ಕೆ ಹೇಳಿದ್ರೆ ನಮ್ಗೆ ಇನ್ಫಾರ್ಮೇಷನ್ ಮಾಡಬೇಕಾಗಿತ್ತು. ಇದರ ಐತೆ ಕಾರ್ಯಕ್ರಮ ಐತೆ, ದಯವಿಟ್ಟು ನೀವು ಇನ್ನೊಂದು ದಿವಸ ಇಟ್ಕೊಳ್ಳಿ ಅಂತೇಳಿ. ನಾವು ಮತ್ತೆ ಲೋಕಾಯುಕ್ತ ಆಗೋಯ್ತು, ಇವತ್ತು ಇವ ಬಂದಿದ್ದಾರೆ ಅಂತ ಹೇಳ್ತಾರೆ. ಇವರಿಗೆ ತುಂಬ ಬೇಜವಾಬ್ದಾರಿ. ಪಂಚಾಯತಿಗಳಿಗೆ ಬರಲ್ಲ ಇವರು. ಏನಾದರೂ ಉದ್ಯೋಗ ಖಾತ್ರಿಗಳಲ್ಲಿ ಪರ್ಸೆಂಟೇಜ್ಗಳಿಗೋಸ್ಕರ ಇವ್ರು ಕೆಲಸ ಮಾಡ್ತಾರೆ PDOಗಳಲ್ಲಿ. ಏನು ಬೆಂಡವಾರದಲ್ಲಿ ಇವರು ಕೂಡ ಒಂದು ಬೆಂಡವಾರ ಆಗಿರ್ಬೋದು, ಸುಮಾರು ಕೆರೆಗಳಲ್ಲಿ ಹೂಳೆತ್ತಾ ಇದ್ದಾರೆ ಕೂಡ ಬೋರ್ಡ್ಗಳನ್ನ ಹಾಕಿದ್ದಾರೆ. ಆ ಬೋರ್ಡ್ಗಳಲ್ಲಿ ಆ ಕೆಲಸನೇ ಮಾಡಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಅದು ಕೂಡ ಹೋರಾಟ ಮಾಡ್ತೀವಿ. ನಾವು ಮಂಜುನಾಥ್ ಅವರು ಇಂಥ ಬೇಜವಾಬ್ದಾರಿ ಕೆಲಸ ಯಾವುದು ರೋಲ್ ಕಾಲ್ ಮಾಡೋದಕ್ಕೆ ಈ ಮಂಜುನಾಥ್ ಅವರು ಈ ಪಂಚಾಯತಿಯಲ್ಲಿ ಇರೋದು. ಜನಗಳಿಗೆ ಒಳ್ಳೇದು ಮಾಡಬೇಕು, ಸಾರ್ವಜನಿಕರಿಗೆ ಏನು ಸೌಕರ್ಯ ಕೊಡಬೇಕು, ಹಳ್ಳಿಗಳ ಕಡೆ ಹೋಗ್ಬೇಕು, ಅದನ್ನ ಪರಿಶೀಲನೆ ಮಾಡ್ಬೇಕು ಅನ್ನೋದು ಮಾಡ್ತಾ ಇಲ್ಲ. ಅವ್ರು ಬೇಜವಾಬ್ದಾರಿಯಿಂದ ಈ ಕೆಲಸ ಮಾಡ್ತಾ ಇದ್ರೆ ನಾವು ಅವ್ರು ಬರೋವರೆಗೂ ಕೂಡ ನಿರಂತರವಾಗಿ ಕೂಡ ಪಂಚಾಯತಿ ಮುಂದೆ ಇಲ್ಲೇ ಕೂತ್ಕೊಂಡಿರ್ತೀವಿ. ಅವ್ರಿಗೆ ಮನವಿ ಕೊಡ್ತೀವಿ. ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಕಾಯ್ತೀವಿ. ಇವತ್ತು ನಮ್ಮ ಎಲ್ಲ ಕೂಡ ಕಡಿಗೂರು ಎಲ್ಲ ಸುತ್ತಮುತ್ತಲ ಹಳ್ಳಿಗೆ ಅವ್ರು ಕೂಡ ನಮಗೆ ಈ ಥರ ಸೈಡ್ಗಳಿಲ್ಲ, ಈ ಥರ ಕೂಡ ಮನವಿ ಕೊಡೋಕೆ ಬಂದಿದೆ. ಅವ್ರ ಒಂದು ಪಕ್ಕ ಇದು ಕೊಡೋಕೆ ಬಂದ ಅರ್ಜಿಗಳು ಕೊಡೋಕೆ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ. ಇವತ್ತು ಕೂಡ ಅವ್ರು ಬರೋವರೆಗೂ ಕೂಡ ನಾವು ಇಲ್ಲೇ ಇರ್ತೀವಿ. ನೋಡೋಣ, ಕಾದು ನೋಡ್ತೀವಿ ನಾವು. ಜೈ ಭೀಮ್. ಬರೀ NRG ಕೆಲಸಕ್ಕೆ ಅಭಿವೃದ್ಧಿ ಅಧಿಕಾರಿಗಳು ಈಗೆಲ್ಲ ಗ್ರಾಮ ಪಂಚಾಯತಿಗಳು ಏನಾಗ್ತದೆ ಅಂದರೆ ಬೇರೆ ಸೀಮಿತ ಮಾತ್ರ ಗ್ರಾಮ ಪಂಚಾಯತಿ ಏನಿದೆ ಅಂದರೆ ಗ್ರಾಮ ಪಂಚಾಯತಿ ಸದಸ್ಯರನ್ನು ಒಳಗೊಂಡಂಗೆ ಅವರು ರೋಡ್ ಕೆಲಸ, NRG ಕೆಲಸ, ಅಭಿವೃದ್ಧಿ ಅದು ಬಿಟ್ಟರೆ ಇನ್ನೇನು ಶೂನ್ಯ. ಗ್ರಾಮ ಪಂಚಾಯತಿ ಅಭಿವೃದ್ಧಿಗಳೇನೆಂದರೆ ಕೆಳಮಟ್ಟದಿಂದ ಕೂಡ ಒಬ್ಬ ದಲಿತರಾಗಲಿ, ಹಿಂದುಳಿದವರಾಗಲಿ, ಅಲ್ಪಸಂಖ್ಯಾತರಾಗಲಿ ಅವರನ್ನು ಗುರುತಿಸಿ ಆ ಹಳ್ಳಿಗಳ ಕಡೆ ಹೋಗಿ ಪಾರದರ್ಶಕವಾಗಿ ಯಾರು ಅವ್ರ ಡೆವಲಪ್ಮೆಂಟ್ ಏನು ಸಹಾಯ ಬೇಕು, ಚರಂಡಿಗಳಿಲ್ಲ ಮನೆಗಳಲ್ಲಿ, ರೋಡ್ಸ್ ಇಲ್ವಾ, ಮತ್ತು ಸ್ಟ್ರೀಟ್ ಲೈಟ್ ಇಲ್ವಾ, ಮತ್ತು ಏನು ಇಂಥವೆಲ್ಲ ಕೂಡ ಗುರುತಿಸ್ಕೊಡ್ಬೇಕು. ಮತ್ತು SC ಅಮೌಂಟ್ನ ಏನು ಮಾಡ್ತಾ ಇದ್ದಾರೆ ಇವರು? ಬೇರೆ SC ಅಮೌಂಟ್ ST ಕಾಲೋನಿಕೆ ಆಗ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ ಕೊಡಬೇಕು. ಒಬ್ಬ ದಲಿತರಾಗಿರ್ಬೋದು, ಅಥವಾ ಇನ್ನೊಬ್ಬ ಯಾರು ಹಿಂದುಳಿದವ್ರಿಗಾಗಿ ಸುತ್ತೋಗಿದ್ರೆ ಅವ್ರಿಗೆ ದಫನ್ ಮಾಡೋಕೆ ಕೊಡಬೇಕು. ಏನೂ ಮಾಡ್ತಾ ಇಲ್ಲ. ಸ್ಟ್ರೀಟ್ ಲೈಟು SC ಕಾಲೋನಿಗಳಲ್ಲಿ ಯಾರನ್ನ ಸೋಲಾರ್ ಲೈಟ್ ಇದುವರೆಗೆ ಹಾಕಿದಾರಾ? ಇಲ್ಲ. ಇಲ್ಲಂತ ಮೀಸಲಾತಿ ಅಂತ ಗೆದ್ದಿರೋ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ತಿಳುವಳಿಕೆ ಮಾಡ್ಕೋಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿಯನ್ನು ಕೊಟ್ಟು ಅಧಿಕಾರ ಕೊಟ್ಟಿರ್ತಾರೆ. ಅಧಿಕಾರನ ನಾವು ಹೆಂಗೆ ಬಳಕೆ ಮಾಡ್ಕೋಬೇಕು, ಏನೇನು ಮಾಡಬೇಕಂತ ಅವ್ರದ್ದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿನಲ್ಲಿ ಅವ್ರಿಗೆ ಮೀಟಿಂಗ್ ಮಾಡ್ತಾರೆ, ಯಾವ ಅನುದಾನ ಏನೇನು ಬಳಕೆ ಮಾಡ್ಕೋಬೇಕಂತೇಳಿ. ಆದರೂ ಕೂಡ ಅವ್ರಿಗೆ ಜಾಬಲ್ಲಿ ದುಡ್ಡು ಬಂದರೆ ಸಾಕು, ಯಾರು ಮಾಡ್ತಲ್ಲ ಇಲ್ಲಿ. ಅದಕ್ಕೆ ತಕ್ಕಂಗೆ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ತಾಳ ಹಾಕ್ತಾರೆ. ಯಾವ ಹಳ್ಳಿನೆಲ್ಲ ಮಾಡಿದ ಸೋಲಾರ್ ಹಾಕಿದಾರ?
ಯಾರನ್ನ ಹಾಕಿದ್ರೆ ನಮ್ಮ ಸುಮ್ಮನೆ ಹಾಕಿದ್ರೆ ನಮ್ಮ ಹಳ್ಳಿಗಳಲ್ಲಿ ಕಾಲೋನಿಗಳಲ್ಲಿ ಯಾರ ಹಳ್ಳಿಗಳಲ್ಲಿ ಹಾಕಿಲ್ಲ. ಬಂದಿರೋ ಕಸದ ಗಾಡಿನೇ ಕಾಣೆ ಆಗೋಯ್ತು. ಅವೆಲ್ಲ ಎಲ್ಲ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಯೊಂದು ಹಳ್ಳಿಗೆ 7 ಲಕ್ಷ ರೂಪಾಯಿ ವೆಹಿಕಲ್ ಕೊಟ್ಟಿದೆ. ಏನು ಕಸ ವಿಳುವಾರ, ಹಸಿ ಕಸ ಮತ್ತು ಒಣ ಕಸ ಅಂತ ವಿಳಾರಿ ಮಾಡ್ಬೇಕಂತೇಳಿ ಅದನ್ನ ಸರಿಯಾಗಿ ಅಂತ ಮಾಡಿಲ್ಲ. ಅವ್ರಿಗೆ ಒಬ್ಬರಿಗೆ 18,000 ರೂಪಾಯಿ ಅವ್ರಿಗೆ ಸಂಬಳ. ಯಾರಿಗೆ ಸ್ವಚ್ಛಗಾರರಿಗೆ ಯಾರನ್ನು ನಿಭಾಯಿಸಿ ಮಾಡ್ತಾ ಇದ್ದಾರಾ? ಇಲ್ಲ. ಒಬ್ಬ ಡ್ರೈವರ್ಗೆ ಎಷ್ಟು ಸಂಬಳ? ಇಲ್ಲ. ಕೂಸಿನ ಮನೆ ಕೊಟ್ಟಿದೆ, ಆ ಕೂಸಿನ ಮನೇನಿಲ್ಲ. ಇದು ಗ್ರಾಮ ಪಂಚಾಯತಿಯ ಅಭಿವೃದ್ಧಿಯ ಪಂಚಾಯತಿಯ ಸ್ಥಿತಿಗತಿಗಳಿವೆ. ಮಾನ್ಯ ನಿವಾರಣಾಧಿಕಾರಿಗಳು ಹೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ನೀವು ಹಿರಿಯರು, ನೀವು ತುಂಬ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಮಾನ್ಯ ನಿವಾರಣಾಧಿಕಾರಿಗಳಿಗೆ ಇದನ್ನ ಎಲ್ಲ ಪಂಚಾಯತಿಗಳಲ್ಲಿ ಬಂದು ಕಸವ ಇಳುವರಿ ಘಟಕ ಮೂಲೆಗೆ ಕಿಲುಪು ತಿಂತಾ ಇದೆ. ಅದನ್ನ ಯಾರು ಕೂಡ ನೀವು ಕೆಲಸಗಳಲ್ಲಿ ಪಂಚಾಯತಿಗಳಲ್ಲಿ ಮಾಡ್ತಾ ಇಲ್ಲ. ಯಾಕಂದ್ರೆ ಯಾರು ಕೇಳೋರಿಲ್ಲ. ಪಬ್ಲಿಕ್ ಕೇಳಕ್ ಬಂದ್ರೆ, ಯಾರೋ ಒಬ್ರು ಕೇಳಕ್ ಬಂದ್ರೆ ಅವ್ನು ಬಾಯಿ ಮುಚ್ತಾರೆ. ದಯವಿಟ್ಟು ಮೀಡಿಯಾವರು, ಮಾಧ್ಯಮದವರು ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಿದ್ದೀನಿ, ಇವತ್ತು ಮಾಧ್ಯಮದಲ್ಲೇ ಅವ್ರನ್ನೆಸ್ ಆಗೋದು. ನೀವು ಮಾಧ್ಯಮದವ್ರು ಸರಿಯಾಗಿ ಹಾಕಿಲ್ಲ ಅಂದ್ರೆ ಜನಕ್ಕೆ ಏನು ಗೊತ್ತಾಗಲ್ಲ. ನನ್ನಂತವ್ರಿಗೆ ಯಾರಿಗೂ ಗೊತ್ತಾಗತ್ತೆ. ಕೆಲವು ಹೇಳಿದ್ರೆ ಏನಂತಾರೆ, ಹಳ್ಳಿಗಳಲ್ಲಿ 1 ಕಿಲೋಮೀಟರಪ್ಪ ಅಂತ ಹೇಳ್ತಾರೆ. ಹಂಗಲ್ಲ, ಅವ್ರ ಮನವರಿಕೆ ಮಾಡೋ ಮಾಧ್ಯಮದಲ್ಲಿ ಬರ್ಬೇಕು. ಫಸ್ಟು ಈ ಸರ್ಕಾರ ಏನೋ ಅನುದಾನಗಳು ಬರ್ತೈತೆ, ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ಕೂಲಿ ಮಾಡಬೇಕು ಅಂತ 3 ರೆಸ್ಪಾನ್ಸ್ ಇಲ್ಲ. ಮಳೆ ಜೋರಾಗಿ ಬಂದ್ರೆ ಯಾವಾಗ ಪಕ್ಕದ ಮನೆಯವರು ನಿಮ್ ನೀರ್ ನಮ್ಮದ್ರಾಗ ಬಂತು, ನಮ್ಮ ನೀರ್ ನಿಮ್ಮದ್ರಾಗ ಬಂತು, ನಮ್ಮ ಹಸು ಕಟ್ಟಕ್ಕಾಗಲ್ಲ ಅಂತ ಯಾವಾಗೂ ಜಗಳ. ಇವತ್ತು ನಂಬರ್ ಗಂಟ್ಲಪ್ಪ ಅವ್ರ ಕೈಯಲ್ಲಿ ಕೂಡ ನಾವು ಅರ್ಜಿ ಕೊಟ್ಟು ಕಳ್ಸಿದೀವಿ. ಅವ್ರು ತೀರ್ಕೊಂಡ್ರು ಪಾಪ. ಅವ್ರು ತೀರ್ಕೊಂಡ್ಮೇಲೆ ಅಕ್ಕತೇನೇ ಇಲ್ಲ. ನೀರು ಬಂದು ನೋಡಿ, ಆ ಕಾಲಿನ ಮಾತ್ರ ಚರಂಡಿನ ಹಾಕಿಲ್ಲ. ದಯವಿಟ್ಟು ಸರ್ ತಮ್ಗೊಂದು ಹೇಳ್ತೀನಿ ನೋಡೋ, ಈ ತರ ಬಡವ್ರದು ಹೋಗುತ್ತೆ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ಬಂದು PRD ವಾಟರ್ ಅವರು ಬಂದಿದ್ರು. ಅವತ್ತು ಮಧ್ಯಾಹ್ನ ಬಂದಿದ್ರು. ಆ ಟ್ಯಾಂಕ್ ಮಾಡಲ್ಲ ಸರ್, ಅದು ಇಷ್ಟು ಇಲ್ಲಿ ಬೆಳಗ್ಗೆಯಿಂದ ತಾವು ಏನು ವೇಟ್ ಮಾಡ್ತಾ ಇದ್ವಿ. ತಡವಾಗಿ ಬಂದಿದ್ವಿ. 2 ನಿಮಿಷ ಮುಂದೆ ಅಲ್ಲಿ ಇನ್ನೊಂದು ಪಂಚಾಯತಿನಲ್ಲ ನಾನು ಚಾರ್ಜ್ ಇರೋದ್ರಿಂದ ಅಲ್ಲಿ ಕೆಲವು ಅದೇ ಮೇಲಾಧಿಕಾರಿಗಳು ಭೇಟಿ ಇರೋದ್ರಿಂದ ಅಲ್ಲಿ ವಿಸಿಟ್ ಮಾಡಬೇಕಾಯ್ತು. ನಿಮ್ಗೆಲ್ರಿಗೂ ತಡವಾಗಿದೆ. ಹಂಗಾಗಿ ಮತ್ತೊಂದು ಸಾರಿ ನಿಮ್ಗೆಲ್ಲರೂ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಮುಖಾಂತರ ಕ್ಷಮೆ ಕೇಳ್ಕೊತಾ ಇದ್ದೀನಿ. ನಂತರ ಏನು ನಮ್ಮ ಬಂಧುಗಳು ಏನು ಅರ್ಜಿ ಕೊಟ್ಟಿದ್ದಾರೆ, ಇದನ್ನು ಅವ್ರು ನೋವಿನಿಂದ ಹೇಳ್ತಾ ಇದ್ದಾರೆ. ಈ ಅರ್ಜಿಗಳನ್ನ ತೊಗೊಂಡು ನೀವು ಕಸಕ್ಕೆ ಹಾಕ್ಬಿಡ್ತೀರಾ, ಈ ಥರ ಎಲ್ಲ ಆಗಿದೆ ಅಂತ ನೋವಿಂದ ಹೇಳ್ತಾರೆ. ನೋಡಿ, ಮೊದಲಿಗೆ ಇದು ನೀವೆಲ್ಲರೂ ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಈ ಅರ್ಜಿ ನೀವು ಕೊಟ್ಟ ನಂತರ ನಾವು ಸಾಮಾನ್ಯ ಸಭೆಯಲ್ಲಿ ಅರ್ಜಿಗಳನ್ನು ಇಟ್ಟು ನಿಮ್ಮ ಬೇಡಿಕೆ ಹಿಂಗೆ ಬಂದಿದೆ ಅನ್ನೋದನ್ನು ಆದಮೇಲೆ ನೆಕ್ಸ್ಟ್ ನಾವು ಇದನ್ನು ಸಾಮಾನ್ಯ ಸಭೆ ಪಾಸ್ ಆದಮೇಲೆ ಇಂಥ ಕಡೆ ನಾವು ತಹಸೀಲ್ದಾರ್ ಸಾಹೇಬರಿಗೆ ಲೆಟ್ರ್ ಕಳಿಸ್ತೀವಿ. ಅಲ್ಲೇನಾಗುತ್ತೆ, ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲಿ ಜಾಗ ಇದೆ ಅಂತ ಅವ್ರು ಗುರುತಿಸ್ಕೊಡ್ತಾರೆ. ಅವರು ಗುರುತಿಸ್ಕೊಟ್ಟಾದ್ಮೇಲೆ ಮಂಜೂರು ಆದಮೇಲೆ DC ಅವ್ರ ಮುಖಾಂತರ ಆ ನಂತರದ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕ್ರಮ ಆಗಬೇಕು ಅಂತಂದರೆ ನೀವು ಏನು ಇನಿಷಿಯೇಟ್ ಮಾಡಿದ್ದೀರಾ, ಇವತ್ತೇನು ಸ್ಟಾರ್ಟ್ ಮಾಡಿದ್ದೀರಾ, ನಿಮಗೆ ಮತ್ತೊಂದು ಸಾರಿ ನಾನು ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಇನ್ನೊಂದು ಸಾರಿ ಧನ್ಯವಾದ ಏನಕ್ಕೆ ಕೇಳಬೇಕಾಗುತ್ತೆ, ಮುಂದಕ್ಕೆ ನೀವು ಫಾಲೋ ಅಪ್ ಮಾಡಬೇಕು. ನೀವು ನಮ್ಮ ಜೊತೆ ಕೈಗೆ ಜೋಡಿಸ್ಬೇಕು. ಸರ್ ಏನಾಯಿತು, ಏನು ಮಾಡಿದ್ರಿ ಅಂತ ನೀವು ನನಗೆ ಕೇಳಿದ್ರೆ ನಾವು ಚುರುಕಾಗಿ ಕೆಲಸ ಮಾಡಿಕೊಡ್ತೀವಿ. ನಾವೆಲ್ಲರೂ ಜೊತೆಗೆ ಸೇರಿ ಎಲ್ರಿಗೂ ಬಡವ್ರಿಗೆ ಅನುಕೂಲ ಮಾಡೋಣ. ಇಷ್ಟೊಂದು ಹೇಳ್ತಾ ನೀವು ಕೊಟ್ಟಿರೋಂಥ ಅರ್ಜಿಗಳಿಗೆ ನಾನು ಅಕ್ನಾಲಜ್ಮೆಂಟ್ ಕೊಡ್ತೀನಿ, ನಾನು ಸ್ವೀಕೃತಿ ಕೊಡ್ತೀನಿ. ನಂತರ ಮುಂದಿನ ಸಭೆಯಲ್ಲಿ ಇದನ್ನು ಮಂಡನೆ ಮಾಡಿ ಇದಕ್ಕೆ ಸಂಬಂಧಪಟ್ಟು ಏನಾಗುತ್ತೆ ಅನ್ನೋದು ಒಂದು ಕಾಪಿನೂ ಸಹ ನಮ್ಮ ಸಹೋದರರಿಗೆ ನಾನು ಕೊಡ್ತೀನಿ ಅಂತ ಈ ಮಾತನ್ನು ಹೇಳ್ತೀನಿ. ಮುಖ್ಯ ರಸ್ತೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇರೋದ್ರಿಂದ ನಮ್ಮಲ್ಲಿ ಡ್ರೈವರ್ಸನ್ನು ನಮ್ಮ ಸಂಘಟನೆ ಮುಖಾಂತರ ಮಹಿಳೆಯರನ್ನು ಆಯ್ಕೆ ಮಾಡ್ತೀವಿ. ಈಗ ಆಯಮ್ಮ ಅನಾರೋಗ್ಯ ಕಾರಣ ಇದಕ್ಕೆ ಹೋಗಿದ್ದಾರೆ, ಹೆರಿಗೆ ರಜೆಯಿಂದ ಇರೋದ್ರಿಂದ ನಮ್ಮ ವಾಟರ್ ಮ್ಯಾನೇ ಒಬ್ಬರನ್ನ ಅಲ್ಲಿನ ನಾಗಗುಪ್ಪ ಅಥವಾ ರಾಜ್ಪೇಟ್ ರೋಡಲ್ಲಿ ಇರುವಂಥ ಕೃಷ್ಣರಾಜಪುರಂ ಇರುವಂಥ ವಾಟರ್ ಮ್ಯಾನ್ ಮುಖಾಂತರ ಅಲ್ಲಿ ಗಾಡಿ ಓಡ್ತಾ ಇದೆ. ನಿಮ್ಮೆಲ್ಲರ ಮನವಿ ಮೇರೆಗೆ ಈಗಲೂ ಅದು ಈ ವಾರ ಸರ್ವಿಗೆ ಮುಗಿಸ್ಕೊಂಡು ನಾಳೆ ಬುಧವಾರ ಬರುತ್ತೆ. ಬಂದಮೇಲೆ ಈ ಹಳ್ಳಿಗಳಲ್ಲೂ ಸಂಚಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈ ಸ್ವಚ್ಛತೆ ಮಾಡಿಸ್ಲಿಕ್ಕೆ, ಬೀದಿ ದೀಪಗಳು ಮಾಡಲಿಕ್ಕೆ ಇವುಗಳನ್ನು ಮಾಡ್ತಾ ಇದ್ದೀವಿ. ಸರ್ SC ಅನುದಾನದನ್ನ ಅದನ್ನ SC 75% 25% ಏನು SCಗಳಿಗೆ ಮೀಸಲಾಯ್ತಿರ್ತೀರಾ, ಅದನ್ನು ಬೇರೆ SC ಕಾಲೋನಿಗೆ ಮೀಸಲಾಯ್ತಿರ್ತೀರಾ? ಇಲ್ಲ.
ಎಲ್ಲ ಸರ್ ದೀಪಗಳಂತ ಹಾಕ್ತೀರಾ, ಎಲ್ಲ ಕಾಲೋನಿಯಲ್ಲಿ ದೀಪ ಹಾಕ್ತೀರಾ. ವಿಶೇಷವಾಗಿ SC ಕಾಲೋನಿಗೆ ಸೋಲಾರ್ ಲೈಟ್ ಅಳವಡಿಕೆ ಮಾಡಬೇಕು. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಪಸಂಖ್ಯಾತ ಹಿಂದುಳಿದವರಿಗೆ ಯಾಕೆ ಮೀಸಲಾಗಿಟ್ಟಿದ್ರು ಗೊತ್ತಾ? ನಮ್ಮ ಜನ ಹಸುವಿನಲ್ಲಿದ್ದಾರೆ, ಗುಡಿಸಲಿಲ್ಲ, ಗುಡಿಸಲು ಹಾಕೊಂಡು ಓಡಾಡಕ್ಕೆ ಜಾಗಗಳಿಲ್ಲ, ಕಸದಲ್ಲಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಮೀಸಲಾತಿ ಇಡಬೇಕು, ಅವ್ರಿಗೆ ಮೀಸಲಾತಿ ಹಣವನ್ನು ಅವ್ರಿಗೆ ಅಂತ ಬಳಕೆ ಮಾಡ್ಬೇಕಂತೇಳಿ ಸರ್ಕಾರ ಆದೇಶನೇ ಇದೆ. ಅದನ್ನ ನೀವೇನು ಮಾಡ್ತಾ ಇದ್ದಾರೆ ಅಂದ್ರೆ PDO ಅಧಿಕಾರಿಗಳು ಬೇರೆ ಬೇರೆದಕ್ಕೆ ಬಳಕೆ ಮಾಡ್ತಾರೆ. ಪೈಪ್ಲೈನ್ ಅಂದರೆ SC ಕಾಲೋನಿ ಪೈಪ್ಲೈನ್ ಇಲ್ಲ, ಎಲ್ಲ ಅದಕ್ಕೆ ಹಾಕ್ತೀರಾ ಪೈಪ್ಲೈನ್, SC ಕಾಲೋನಿಗೆ ಬಿಲ್ ಮಾಡ್ತೀರಾ. ಯಾಕೆ ಮಾಡ್ತೀರಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನೀವು ಆ ಥರ ಮಾಡಿ SC ಕಾಲೋನಿಯಲ್ಲಿ SC ಫಂಡ್ನ SCಗಳಿಗೆ ಕಾಲೋನಿಗೆ ಯೂಸ್ ಮಾಡಿ. ಸೋಲಾರ್ ಲೈಟ್ ಹಾಕಿ, ವಿಶೇಷವಾಗಿ ಒಳ್ಳೆ ಸೈಲ್ ಲೈಟ್ ಹಾಕಿ, ಇಲ್ಲೊಂದು ಫೋಕಸ್ ಹಾಕಿ. ಯಾಕೆ ಮಾಡೋಕ್ಕಾಗಿದ್ದಿಲ್ಲ? ಇಲ್ಲ ಒಬ್ರು ಯಾರೋ ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಅವ್ರಿಗೆ ಎಜುಕೇಷನ್ಗೆ ಒಂದು ಸಹಾಯಧನ ಕೊಡಿ, ಸುತ್ತೋದ್ರೆ ಯಾರೋ ಬಡವ್ರಿಗೆ ಅವ್ರಿಗೆ ಅನುದಾನ ಕೊಡಿ. ಯಾಕೆ ಕೊಡ್ತಾ ಇಲ್ಲ? ನಾವು ಕೇಳೋವರೆಗೂ ನೀವು ಅದು ಇದೇ ಇಲ್ಲ. ಮಾಡಿದ್ವಿ, ನಮ್ಮ ಪಂಚಾಯತಿಯಲ್ಲಿ ನಾವು ಮಾಡಿದ್ದೀವಿ. ಇಲ್ಲ ಸರ್, ಇವಾಗ ಒಂದು 10 ಸಲ ಅರ್ಜಿ ಕೊಟ್ಟಿದ್ದೀವಿ. ನಮ್ಮ ಮನೆ ಹತ್ರ 20 ಮನೆ ಐತೆ. ನಮ್ಮ ಮನೆಗಳೇ ಇವತ್ತಿಗೆ ಚಿರಂಡಿ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ರಿ. ದಲಿತರಂದ್ರೆ ಯಾರು, ದಲಿತರಂದ್ರೆ ಯಾಕೆ ಅವ್ರು ದಲಿತರಾದ್ರು, ಅದಕ್ಕೆ ಅರ್ಥ ಏನು ಫಸ್ಟ್ ಅದನ್ನ ತಿಳ್ಕೊಳ್ರಿ. ಒಳ್ಳೆ ಹುದ್ದೆಯಲ್ಲಿದ್ರೆ ನೀವು, ತುಂಬಾ ಸಂತೋಷ ನಮಗೆ. ನಮ್ಮ ರಾಮಣ್ಣವ್ರು ಹೇಳಿದ್ರು ದಲಿತರು ಅಂತ ಹೇಳ್ಬಿಟ್ಟು, ಆ ದಲಿತರ ಕಷ್ಟ ಅಂತ ನಿಮ್ಗೂ ಅರ್ಥ ಆಗುತ್ತೆ. ಈ ಕರಡೂರು ಊರಿದೆ ಅಲ್ಲ, ಒಂದು ಸಮಯದಲ್ಲಿ ಈ ದಲಿತ ಸಂಘರ್ಷ ಸಮಿತಿ ಹುಟ್ಟಿದಾಗ ಈ ಊರು ಇಡೀ ರಾಜ್ಯನೇ ತಿರುಗಿ ನೋಡ್ತು ಕರಡೂರು ಕಡೆ. ಅಷ್ಟು ದೊಡ್ಡ ಹೋರಾಟ ಶುರುವಾಗಿದ್ದು ಕರಡೂರಿಂದ. ಕರಡೂರು ಮುನೆಂಟಪ್ಪ ಅಂತ ಹೇಳ್ಬಿಟ್ಟು ತಗೊಳ್ ಕೇಳಿರ್ತೀರ, ಇಲ್ಲ ಗೊತ್ತಿಲ್ಲ ಅಂದ್ರೆ ಫಸ್ಟ್ ತಿಳ್ಕೊಡ್ರಿ ಅದನ್ನ. ಈ ಕರಡೂರು ಇತಿಹಾಸ ಇರುವಂತ ಊರಿದು ಕರಡೂರಿದು. ಅಂತ ಪಂಚಾಯತಿಯಲ್ಲಿ ದಯವಿಟ್ಟು ನೀವು ಇದಕ್ಕೆ ಮುಂಚೆ ಯಾರಿದ್ರು ಏನೋ ಬೇಕಾಗಿಲ್ಲ, ನೀವು ಬೇಜವಾಬ್ದಾರಿತನವನ್ನ ದಯವಿಟ್ಟು ಬಿಡ್ರಿ. ಸಮಯಕ್ಕೆ ನೀವು ಕರೆಕ್ಟಾಗಿ ಬಂದು ನೀವು ಕಚೇರಿಗೆ ಎಂಟ್ರಿ ಕೊಟ್ಟು, ಬಡ ಜನರು ಯಾರಾದ್ರೂ ದಯವಿಟ್ಟು ಆಫೀಸ್ ಕಡೆ ಬಂದ್ರೆ ಅವರು ಏನು ಅಂತ ಸಮಯವಾಗಿ ಅವ್ರು ಕುಂಡ್ರಿಸ್ಕೊಂಡು ಅವ್ರ ಕಷ್ಟ ನಷ್ಟಗಳನ್ನ ಏನು ಅಂತ ತಾವು ತಿಳ್ಕೊಂಡು ಅದನ್ನ ಬಗೆಹರಿಸ್ಬೇಕು. ನೀವು ದಯವಿಟ್ಟು ಸಾಹೇಬ್ರು, ನೀವು ಈ ತರ ಬೇಜವಾಬ್ದಾರಿ ಮಾತು ಕೊಡೋದು, ಆಯ್ತು ನೋಡ್ತೀನಿ ಅನ್ನೋದು, ಇನ್ನೊಬ್ರು ಯಾರಿಗೂ ಕೈ ತೋರಿಸೋದು, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಕೇಳ್ರಿ, ಅವ್ರು ಇನ್ನೊಬ್ರ ಹತ್ರ ಕಳ್ಸೋದು, ದಯವಿಟ್ಟು ಇದಲ್ಲ. ಇದು ಪಂಚಾಯತಿಗೆ ಒಳ್ಳೇದು ಅಲ್ಲ, ಅಧಿಕಾರಿಗಳಿಗೂ ನಿಮಗೂ ಅಷ್ಟೇ ಅದು ಒಳ್ಳೇದಲ್ಲ, ಅದು ಒಳಿತಲ್ಲ ಅಂತ ಹೇಳ್ಬಿಟ್ಟು ತಮಗೆ ಈ ಮೂಲಕ, ಈ ಹೋರಾಟದ ಮುಖಾಂತರ ತಮಗೆ ಒಂದು ವಿಷಯವನ್ನು ಹೇಳ್ತಾ, ಈಗ ನಾವು ಬಂದಿರುವಂಥ ವಿಷಯ ಏನಂತ ತಮಗೆ ಓದಿ ಇದನ್ನ ನಿಮ್ಗೆ ಕೊಡ್ತಾ ಇದ್ದೀವಿ ನಾವು. ದಲಿತ ಸಂಘರ್ಷ ಸಮಿತಿ KGF ತಾಲೂಕು ಶಾಖೆ ಕೋಲಾರ ಜಿಲ್ಲೆ ರವರಿಗೆ ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು, ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ. ಮಾನ್ಯರೇ, ವಿಷಯ ನಿವೇಶನ ರಹಿತ ಕಡು ಬಡವರ ಫಲಾನುಭವಿಗಳನ್ನು ಗುರುತಿಸಿ ನಿವೇಶನಗಳನ್ನು ಮಂಜೂರು ಮಾಡಿಕೊಡುವ ಹಾಗೂ ಮನೆ ಇಲ್ಲದವರಿಗೆ ಮನೆ ಮಂಜೂರು ಮಾಡಿಕೊಡುವ ಬಗ್ಗೆ ವಿಷಯ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಸಂವಿಧಾನ ಬಂದು 78 ವರ್ಷ ಕಳೆದರೂ ಸಹ ದಲಿತರಿಗೆ ಮತ್ತು ಎಲ್ಲಾ ಜಾತಿಗಳ 75% ಬಡವರಿಗೆ ಇಂದಿಗೂ ಮೂಲಭೂತ ಸೌಲಭ್ಯಗಳಾದ ವಸತಿ, ಬೆಳಕು, ಉದ್ಯೋಗ, ನಿವೇಶನ, ಭೂಮಿ ಇನ್ನೂ ಮುಂತಾದ ಮೂಲಭೂತ ಸೌಲಭ್ಯಗಳು ಒದಗಿಸುವಲ್ಲಿ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ವಿಫಲವಾಗಿರುವುದು ಕಟು ಸತ್ಯವಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳು ಈಡೇರಿಕೆಗೆ ಆಗಿರುವುದು ಸತ್ಯವಾಗಿದೆ. ಈಗಿರುವಲ್ಲಿ ಕೋಲಾರ ಜಿಲ್ಲೆ KGF ತಾಲೂಕು ಕ್ಯಾಸಂಬಳ ಹೋಬಳಿ ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ದಲಿತರು, ಹಿಂದುಳಿದವರು ವಾಸವಿರುವ ಫಲಾನುಭವಿಗಳಿಗೆ ನಿವೇಶನ ರಹಿತ ವಸತಿಹೀನರು ಇವತ್ತು ಗುಡಿಸಲು ಮನೆಗಳಲ್ಲಿ ಜಂಟಿ ಕುಟುಂಬಗಳಾಗಿ 5-10 ಜನ ವಾಸ ಮಾಡಲು ಜಾಗವಿಲ್ಲದೆ ಮಳೆ ಬಂದರೆ ಸೋರುತ್ತಿರುವ ಪರಿಸ್ಥಿತಿಯಲ್ಲಿದ್ದಾರೆ. ಇಷ್ಟು ಅಲ್ಲದೆ ಸರ್ಕಾರಿ ಭೂಮಿಗಳು ವ್ಯರ್ಥವಾಗಿದ್ದರೂ ಆಳುವಂತ ಪ್ರತಿನಿಧಿಗಳು ಕಣ್ಣು ಇದ್ದರೂ ಕುರುಡು ಕಾಂಚಾಣದಂತೆ ವಾಸಿಸಿಗಳು ಆಗಿರುವ ಭ್ರಷ್ಟ ಅಧಿಕಾರಿಗಳಿಗೆ ಬಡವರ ಬಗ್ಗೆ ಕನಿಕರ ಇಲ್ಲದಾಗಿದೆ. ಆದ್ದರಿಂದ ದಿನಾಂಕ 22/12/2025 ಸೋಮವಾರ ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿ ಮುಂದೆ ಈ ಕೆಳಕಂಡ ಬೇಡಿಕೆಗಳನ್ನು ಹಾಗೂ ವಿಷಯದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳನ್ನು ಒಳಗೊಂಡಂತೆ KGF ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮನವಿಯನ್ನು ಕೊಡಲಾಗಿದೆ. ಈ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಿದ್ದಲ್ಲಿ ಸಂಬಂಧಪಟ್ಟ ಕಚೇರಿಗಳ ಮುಂದೆ ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು. ಈ ಮೂಲಕ ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿಯ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ. ದಯವಿಟ್ಟು ಇದು ಸಂಬಂಧಪಟ್ಟವನ್ನ ನೀವು ಇವತ್ತೇ ಭೇಟಿ ಮಾಡಬೇಕು. ಸುಮ್ಮನೆ ಇದನ್ನ ಬೇಜವಾಬ್ದಾರಿ ಏನೋ ಕೊಟ್ಟರು ನಾನು ತಗೊಂಡಾಗ ಆಗ್ತೀನಿ ಅನ್ನೋಲ್ಲ. ನಮ್ಮ ಬೇಡಿಕೆಗಳನ್ನು ಕೂಡ ಹೇಳ್ತೀವಿ. ಬೇಡಿಕೆ 1, 15ನೇ ಹಣಕಾಸಿನಲ್ಲಿ ಸಾರ್ವಜನಿಕರಿಗೆ ಸರಿಯಾಗಿ ಹಣವನ್ನ ಉಪಯೋಗಿಸದೆ ರಾಜಕೀಯ ಪ್ರತಿನಿಧಿಗಳು ಹಣ ದುರುಪಯೋಗ ಮಾಡಿಕೊಳ್ಳುವುದರ ಬಗ್ಗೆ ದಯವಿಟ್ಟು ಎಚ್ಚರ ಅದನ್ನು ವಹಿಸಬೇಕು ನೀವು. 2,
22.75 SC ST ಹಣಕಾಸನ್ನು ದುರುಪಯೋಗ ಮಾಡಿರುವ ಬಗ್ಗೆ. 2ನೇದು. 3 ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿಗೆ ಬರುವ ಎಲ್ಲಾ ಗ್ರಾಮಗಳ ವಿಕಲಚೇತನರಿಗೆ ಬರುವ ಸೌಲಭ್ಯಗಳ ದುರುಪಯೋಗ, ದಯವಿಟ್ಟು ಅದನ್ನ ನಿಲ್ಲಿಸಬೇಕು. ಅದನ್ನ ಅವರು ಯಾರು ನೊಂದಿರ್ತಾರೋ ಅವ್ರಿಗೆ ಸೀದಾ ಅವ್ರಿಗೋಗಿ ಸೇರ್ಬೇಕು ಅದನ್ನ. 4ನೇದು, ಪಂಚಾಯಿತಿಗಳಿಂದ ಗ್ರಾಮ ಸಭೆಗಳನ್ನು ಸರಿಯಾಗಿ ನಡೆಸುತ್ತಿಲ್ಲ. ದಯವಿಟ್ಟು ನೀವು ಎಷ್ಟು ಸಭೆಗಳು ನಡೆಸಿದ್ರೋ ಗೊತ್ತಿಲ್ಲ, ಅದ್ರ ಮಾಹಿತಿಯನ್ನು ಕೇಳ್ತೀವಿ, ದಯವಿಟ್ಟು ನೀವು ಕೊಡಬೇಕಾಗುತ್ತೆ. ಆಯಾ ಗ್ರಾಮ ಸಭೆಗಳನ್ನ ಆಯಾ ಹಳ್ಳಿಗಳಲ್ಲಿ ದಯವಿಟ್ಟು ಆದಷ್ಟು ಬೇಗ ನೀವು ಹಮ್ಮಿಕೊಳ್ರಿ. ನೀವು ಅವು ಇಒ ಸಾಹೇಬ್ರನ್ನ ಕರ್ಕೊಂಡು ಹೋಗ್ತಾರ, ಅಲ್ಲ MLA ಕರ್ಕೊಂಡು ಹೋಗ್ತಾರ, ತಹಸೀಲ್ದಾರ್ನ ಕರ್ಕೊಂಡು ಹೋಗ್ತಾರ, ನೀವೇ ಹೋಗ್ತಿರೋ ಗೊತ್ತಿಲ್ಲ. ದಯವಿಟ್ಟು ಪ್ರತಿ ಗ್ರಾಮಗಳಿಗೆ ಹೋಗಿ ಅವ್ರ ಕಷ್ಟ ನಷ್ಟಗಳನ್ನ ತಿಳ್ಕೊಡ್ರಿ. ಇವ್ರ ಮಕ್ಕಳು ಒಂದ್ಸಲ ನೋಡ್ರಿ. ನಾವು ಅವ್ರೇನಾದ್ರು ನಂತರ ನೀಟಾಗಿ ಏನಾದ್ರು ಡ್ರೆಸ್ಗೆ ಹಾಕೊಂಡು ಗಾಡಿಗಳಲ್ಲಿ ಸುತ್ತಾಡ್ಕೊಂಡು ಕಾಗಲ ಓಡುವಂತ ಮಕ್ಕಳು ಯಾವ ಇಲ್ಲ. ಕೂಲಿ ನಾಲಿ ಮಾಡಿ ಬೆಳಗ್ಗೆ ಹೋದ್ರೆ ಅವ್ರಿಗೆ ಕೂಲಿ ಇಲ್ಲ ಅಂತ ಇಲ್ಲ. ಇವತ್ತು ಆ ಕೂಲಿಗೆ ರಜಾ ಆಗ್ಬಿಟ್ಟು ಗಂಜಿಗೆ ಇವತ್ತು ರಜಾ ಆಗ್ಬಿಟ್ಟು ಅವ್ರು ಬಂದು ತಮ್ಮ ಕಚೇರಿ ಮುಂದ್ಗಡೆ ಬಂದಿದ್ದಾರೆ. ನೀವು ಬೇಜವಾಬ್ದಾರಿತನದಿಂದ ನೀವು ಇಷ್ಟೊತ್ತಿಗೆ ಬಂದಿದ್ದಾರೆ. ನೀವು ಬಂದಿರೋದು 2 ಗಂಟೆಗೆ ಬಂದಿದ್ದೀರಿ. ಸರ ಬೇಡ ಸರ್, ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಆಗೋದು ಬೇಡ ಅಂತ ಈ ಮುಖಾಂತರ ದಲಿತ ಸಂಘರ್ಷ ಸಮಿತಿಯ ಮುಖಾಂತರ ಮತ್ತು ಈ ಶ್ರೀನಿವಾಸಂದ್ರ ಪಂಚಾಯತ್ ಎಲ್ಲ ಬಡವರ ಮುಖಾಂತರ ತಮಗೆ ಮನವಿಯನ್ನ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಇದನ್ನ ನೀವು ಪೂರೈಸಬೇಕಿದ್ದನ್ನ ನೀವು. ಶ್ರೀನಿವಾಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕೆಲವು ಹಳ್ಳಿಗಳಲ್ಲಿ ಬಡ ಜನರನ್ನು ಗುರುತಿಸಿ ಅವರಿಗೆ ಮನೆಗಳಿಲ್ಲ, ಖಾಲಿ ಜಾಗ ಇಲ್ಲ ಅಂಥವರನ್ನು ಗುರುತಿಸಿ ನಾವು ಅವರನ್ನು ಕರ್ಕೊಂಡು ಬಂದು ಇವತ್ತು ಶ್ರೀನಿವಾಸಂದ್ರ ಪಂಚಾಯಿತಿಗೆ ನಾವು ಬಂದಿದ್ದೀವಿ. ಅವರ ಮನವಿಯನ್ನು ಅವರ ಜೊತೆಯಲ್ಲಿ ಅವ್ರ ನಾವು ಸಹ ಬಂದು ಮನವಿಯನ್ನು ಕೊಡಲಿಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಆದರೆ ಬೆಳಗ್ಗೆ ನಾವು 10:30ಗೆ ನಾವು ಬಂದಿದ್ದೀವಿ. 10:30ಗೆ ಬಂದು ಸುಮಾರು 1:30-2 ಗಂಟೆ ಆಯಿತು. PDO ನಮಗೆ ಈಗ ತಾನೇ ಬಂದು PDO ಅವರು ನಾವು ಅಲ್ಲಿ ಕಾರ್ಯಕ್ರಮ ಇತ್ತು, ಈ ಕಾರ್ಯಕ್ರಮ ಇತ್ತು ಅಂತ ಇರಲಿ, ಅದರ ಬಗ್ಗೆ ನಾವು ಎಲ್ಲ ಅವರು ಸಹ ಕ್ಷಮೆ ಸಹ ಕೇಳಿದ್ದಾರೆ. ಇನ್ನೊಂದ್ಸಾರಿ ಏನಂದ್ರೆ ನಾವು ಸುಮಾರು ಆಲ್ರೆಡಿ ಈಗ 6 ಪಂಚಾಯಿತಿಗಳಲ್ಲೂ ಸಹ ಒಂದು 6-7 ಪಂಚಾಯಿತಿಗಳು ಸಹ ನಾವು ಮನವಿಯನ್ನ ಮೆಮೊರಂಡಮ್ ಅನ್ನ ನಾವು ಪಂಚಾಯಿತಿಗಳಲ್ಲಿ ಕೊಟ್ಟಿದ್ದೀವಿ. ಏನೋ ಮನೆಗಳು ಖಾಲಿ ಜಾಗ ಮತ್ತೆ ವಸತಿ ರಹಿತ ಜನರನ್ನು ಕರೆದುಕೊಂಡು ಹೋಗಿ PDO ಪಂಚಾಯಿತಿ ಆಫೀಸಲ್ಲಿ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ಈ ಮನವಿಯನ್ನ ತಿರಸ್ಕಾರ ಮಾಡಿದ್ದಾರೆ. ಕೆಲವು ಪಂಚಾಯಿತಿಗಳಲ್ಲಿ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಏನು ನಾವು ಮೆಮೊರಂಡಮ್ ಕೊಟ್ಟಿದ್ದೀವಿ ಅದನ್ನ ತಗೊಂಡೋಗಿ ಒಂದು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಅದು ನಮ್ಗೆ ಗೊತ್ತಾಗಿದೆ. ನಾವು ಹೇಳೋದು ಇಷ್ಟೇ, ನೀವು ಕಸದ ಬುಟ್ಟಿಗೆ ಹಾಕಿ ಸರ್, ಪರವಾಗಿಲ್ಲ. ಇನ್ನೊಂದೇನು ಗೊತ್ತಾ, ನಾವು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಮಹಿಳೆಯರು ಊಟ ಇಲ್ದಿರೋ ತಿಂಡಿ ಊಟ ನೀರು ಕುಡಿಯದೆ ಅಲ್ಲಿ ಪಂಚಾಯಿತಿ ಮುಂದೆ ತಾಲೂಕು ಆಫೀಸು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕುಳಿತುಕೊಂಡು ಧರಣಿ ಮಾಡಲಿಕ್ಕೂ ನಾವು ಸಿದ್ಧವಾಗಿದ್ದೀವಿ ಮಹಿಳೆಯರು. ಅರ್ಥವಾಯ್ತಾ? ಆದ್ದರಿಂದ ದಯವಿಟ್ಟು ಎಲ್ಲ ಪಂಚಾಯಿತಿ PDO ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳೋದು ಎಷ್ಟೇ ಸರ್, ನೀವು ಯಾವುದೇ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಅದಕ್ಕೆ ಯಾವುದೇ ಏನು ಬಂದಿದೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿಯಾದ ಮನೆಗಳು ಬಂದರೂ ಸಹ ನೀವು ಬಡ ಜನರಿಗೆ ಕೊಡುವಂಥ ಕೆಲಸವನ್ನು ನೀವು ಮಾಡಲೇಬೇಕು. ಅರ್ಥ ಆಯ್ತಾ ಸರ್? ಮಾಡಲೇಬೇಕು. PMAYಯಲ್ಲಿ ಸುಮಾರು 2024 ಒಳಗಡೆ ಗುಡಿಸಲು ಮುಕ್ತ ಭಾರತ ಮಾಡಬೇಕಂತ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದೇ ರೀತಿ ಈಗ ಸಹ 2025 ಬಂತು, ಇವಾಗೂ ಸಹ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಡ ಜನರು. ಮನೆಗಳಿಲ್ಲ. ತಾವು ಹೋಗಿ ಸರ್ವೆ ಮಾಡಬೇಕು. ನಿಮ್ಮ ಕೆಲಸ ಏನು? PDO ಅವ್ರ ಕೆಲಸ ಏನು? ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಂಚಾಯಿತಿಯನ್ನು ಡೆವಲಪ್ಮೆಂಟ್ ಮಾಡಬೇಕು. ಅವರು ಹೋಗ್ಬಿಟ್ಟು ಪ್ರತಿಯೊಂದು ಹಳ್ಳಿಗಳಲ್ಲಿ ವಿಸಿಟ್ ಮಾಡಿ ಯಾರಿಗೆ ಮನೆ ಇಲ್ಲ, ಯಾರು ಮನೆ ಇಲ್ಲದೆ ಇರ್ತಾರೆ ಅಂಥವರನ್ನು ಗುರುತಿಸಿ ಅವರಿಗೆ ಮನೆಗಳನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ಆದರೂ ಕೂಡ ಕೆಲವರು ಗುಡಿಸಲಲ್ಲಿ ಇರ್ತಾರೆ, ಅವ್ರ ಮನೆಗಳೇ ಇರಲ್ಲ, ಜಾಗ ಸಹ ಇಲ್ಲ, ಮನೆ ಕಟ್ಟಲಿಕ್ಕೆ ಜಾಗನೇ ಇರಲ್ಲ. ಅವ್ರಿಗೆ ಜಾಗ ಅವ್ರ ಸರ್ಕಾರ ಜಾಗ ಇರುತ್ತೆ, ಒಂದು ಪಂಚಾಯಿತಿಗೆ ಇಷ್ಟು ಜಾಗ ಇರುತ್ತೆ, ಗೌರ್ಮೆಂಟ್ ಜಾಗ ಇರುತ್ತೆ. ಆ ಜಾಗನ ಗುರುತಿಸಿ ಅವ್ರಿಗೆ ಖಾಲಿ ಜಾಗ, ಯಾರಿಗೆ ಮನೆಗಳು ಇಲ್ಲ, ಕಟ್ಕೊಳ್ಳೋಕೆ ಜಾಗ ಆಸಕ್ತರಾಗಿರ್ತಾರೆ ಅಂಥವ್ರಿಗೆ ಖಾಲಿ ಜಾಗ ಕೊಡುವಂಥ ಕೆಲಸವನ್ನು ನೀವು PDO ಅವರು ಮಾಡಬೇಕು. ಇವತ್ತು ಬಂದು ಈ ಗ್ರಾಮ ಪಂಚಾಯಿತಿಯಲ್ಲಿ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ವಿ. ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ಗುರುವೇ ಅಂಬೇಡ್ಕರ, ಜೈ ಭೀಮ್. ಅರುವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು ದಲಿತರ ಹಾದಿಲಿ ಬರಿಗಲ್ಲು. ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು ದಲಿತರ ಹಾದಿಗೆ ಬರಿಗಲ್ಲು. ಹೋದಲ್ಲೆಲ್ಲ ಹಸಿದಿಗುಲು, ಗುಡುಗಾಗಿ ಗುಡುಗಿದ ನೀ ಕಾರ್ಮುಗಿಲು, ಗುಡುಗಾಗಿ ಗುಡುಗಿದ ನೀ ಕಾರ್ಮುಗಿಲು. ಅರುವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಜೈ ಭೀಮ್. ಅರುವೇ ಅಂಬೇಡ್ಕರ,
ಕಳಚಿದೆ ಕಾರ್ಯಕಾರಣಗಳನ್ನು ಹುಡುಕಿದೆ ಬಂಧನಗಳಲ್ಲೂ ನೀನು ಕಳಚಿದೆ ಕಾರ್ಯಕಾರಣಗಳನ್ನು ಹುಡುಕಿದೆ ವಿವೇಕದ ಕಣ್ಣು ತೆರೆಸಿದೆ ವಿವೇಕದ ಕಣ್ಣು ತೆರೆಸಿದೆ ಸ್ವಭ್ರಾಂತಿ